ಹೆಲೋ ಫ್ರೆಂಡ್ಸ್, ಇವತ್ತು ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆಯ ಚಟ್ನಿ ಮಾಡ್ತಾ ಇದ್ದೀನಿ. ಬ್ರಾಹ್ಮಿ ಎಲೆ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಓದಿದ್ದೆಲ್ಲ ಮರ್ತೋಗುತ್ತೆ ಅನ್ನೋ ಮಕ್ಕಳಿಗೆ ಈ ಚಟ್ನಿನ ಖಂಡಿತವಾಗಿ ಮಾಡಿಕೊಡಿ. ಬ್ರೈನ್ ಫಂಕ್ಷನ್ನ ಜಾಸ್ತಿ ಮಾಡುತ್ತೆ, ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತೆ. ಸ್ಕಿನ್ಗೆ ಹಾಗೆ ಹೇರ್ಗೆ ತುಂಬಾನೇ ಒಳ್ಳೆಯದು. ಈ ಬ್ರಾಹ್ಮಿ ಎಲೆ ಒಂದು ಪಾಟ್ಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ. ಇದರ ಚಟ್ನಿ ಹೇಗೆ ಮಾಡೋದು ನೋಡೋಣ. ಬಾಣಲೆಗೆ 2 ಸ್ಪೂನ್ ಎಣ್ಣೆ, 5-6 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 3 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳಿ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಬಾಡಿಸ್ಕೊಂಡಿದ್ದೀನಿ. ನಂತರ ಒಂದೆಲ್ಗ ಸೊಪ್ಪು ಹಾಗೆ ಹೀರೆಕಾಯಿ ಸಿಪ್ಪೆ ಹಾಕೋತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಬಹುದು. ಹೀರೆಕಾಯಿ ಸಿಪ್ಪೆನ ಉಪ್ಪು ನೀರಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ 1 ಕಪ್ಪಷ್ಟು ಕಾಯಿ ತುರಿ ಹಾಕಿ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಹುಣಸೆಹಣ್ಣು ಹಾಕ್ಕೊಳ್ಳಿ. ನಾನು ಬೆಲ್ಲ ಬಳಸಿಲ್ಲ. ಜ್ಞಾಪಕ ಶಕ್ತಿ ಹೆಚ್ಚಿಸುವ ಬ್ರಾಹ್ಮಿ ಎಲೆಯ ಚಟ್ನಿ ರೆಡಿಯಾಗಿದೆ. ಮಾಡಿ ನೋಡಿ, ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಚಟ್ನಿ.